ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆ ಅಟಲ್ ಭೋಜಲ್ ಅಧಿಕಾರಿಗಳು ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸಭೆಯಲ್ಲಿ 40 ಫಲಾನುಭವಿಗಳ ಆಯ್ಕೆ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಾಥ್ ಕೆ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆ ನಡೆಯಿತು. ಸಭೆಯಲ್ಲಿ ಅಂಬೇಡ್ಕರ್ ಮತ್ತು ಬಸವ ವಸತಿ ಯೋಜನೆ ಅಡಿಯಲ್ಲಿ ಹೆಚ್ಚುವರಿ ಮನೆಗಳನ್ನು ನಿರ್ಮಿಸಲು ಲಾಟರಿ ಮುಖಾಂತರ 40 ಫಲಾನುಭವಿಗಳಿಗೆ ಆಯ್ಕೆ ಮಾಡಲಾಯಿತು. ಅದರಲ್ಲಿ ಪರಿಶಿಷ್ಟ ಜಾತಿಯ 7 ಜನ, ಪರಿಶಿಷ್ಟ ಪಂಗಡದ 3, ಅಲ್ಪಸಂಖ್ಯಾತರು 4, ಸಾಮಾನ್ಯ 26 ಮಂದಿಯನ್ನು ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಅಟಲ್ ಭೋಜಲ್ ಅಧಿಕಾರಿಗಳು ಭಾಗವಹಿಸಿದ್ದು, ಗ್ರಾಮಸಭೆ ಆರಂಭವಾಗುವ ಮುಂಚೆಯೇ ಸಭೆಯಲ್ಲಿ ಭಾಗವಹಿಸಿದ ಜನರಿಂದ ಸಹಿ ಹಾಕಿಸಿಕೊಂಡು ವಾಪಸ್ ಹೋಗಿದ್ದಾರೆ ಎಂದು ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಗೀತಾ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಫನೀಂದ್ರ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರೆಡ್ಡಪ್ಪ, ಮುಖಂಡರಾದ ಅಶ್ವಥ್ ನಾರಾಯಣ್, ಸೋಮಶೇಖರ್ ರೆಡ್ಡಿ, ರೆಡ್ಡಪ್ಪ, ಆಂಜನೇಯ ರೆಡ್ಡಿ, ವೆಂಕಟೇಶಪ್ಪ, ರಾಮಪ್ಪ, ಮುನಿರೆಡ್ಡಿ ಇದ್ರು. ದಂಡುಪಾಳ್ಯ, ಪಾಪಮ್ಮ ಕೋಂ ಮುನಿಸ್ವಾಮಿ ಸಿಕೆಹಳ್ಳಿ, ಪವಿತ್ರ ಕೋಂ ಮಂಜುನಾಥ ಮರಿನಾಯಕನಹಳ್ಳಿ, ಪದ್ಮಾವತಿ ಕೋಂ ಮೂರ್ತಿ ನಂದಿಗಾನಹಳ್ಳಿ, ಕೋಣಮ್ಮ ವೆಂಕಟರಮಣಪ್ಪ ಸಿಕೆಹಳ್ಳಿ. ಇಷ್ಟು 10 ಫಲಾನುಭವಿಗಳು ಅಂಬೇಡ್ಕರ್ ಯೋಜನೆಗೆ ಸಂಬಂಧಪಟ್ಟಂಗೆ. ಅದೇ ರೀತಿ ಬಸವ ವಸತಿ ಯೋಜನೆ ಅಡಿಯ 30 ಫಲಾನುಭವಿಗಳು. ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ ಜರೀನಾ ತಾಜ್ ಕೋಂ ಅಬ್ದುಲ್ ಜಬ್ಬಾರ್ ಸಾಬಿ ನಿಮ್ಮಕಾಯಲಹಳ್ಳಿ, ಅಕೀಲಾ ಕೋಂ ಬಾಬಾ ಜಾನ್ ನಿಮ್ಮಕಾಯಲಹಳ್ಳಿ, ಇಶರತ್ ಕೋಂ ವಲ್ಲಿ ಜಾನ್ ನಿಮ್ಮಕಾಯಲಹಳ್ಳಿ, ಶಹನಾಜ್ ಕೋಂ ವಲ್ಲೀಬಾ ಗಂಡ್ರಗನಹಳ್ಳಿ. ಇಷ್ಟು 4 ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ. ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟಂಥ ಫಲಾನುಭವಿಗಳು ಆನಂದಮ್ಮ ಕೋಂ ಮಂಜುನಾಥ ಸಿಕೆಹಳ್ಳಿ, ಸುನೀತಾ ಜಿ ಕೋಂ ಮಲ್ಲಗರೆಡ್ಡಿ ಬಾರ್ಲಹಳ್ಳಿ, ಸರಸ್ವತಮ್ಮ ಕೋಂ ಶ್ರೀರಾಮ್ ರೆಡ್ಡಿ ಒಕ್ಕಲಿಗ, ಯೋಜನೆಯಡಿ ಆಯ್ಕೆಯಾಗಿರ್ತಕ್ಕಂಥ ಫಲಾನುಭವಿಗಳು ಒಟ್ಟು 10 ಜನ. ಅದರಲ್ಲಿ ಹೆಸರುಗಳು ಲಾಟ್ರಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಹೆಸರುಗಳು: ಶೋಭಾ ಕೋಂ ಲೇಟ್ ನರಸಿಂಹಪ್ಪ ಮುದ್ದಲಹಳ್ಳಿ, ಎನ್ ಶೈಲಾ ಕೋಂ ನಟರಾಜು ಗೋಪಲ್ಲಿ, ಮುನಿರತ್ನಮ್ಮ ಸಣ್ಣ ವೆಂಕಟಸ್ವಾಮಿ ಬಾರ್ಲಹಳ್ಳಿ, ಜ್ಯೋತಿ ಕೋಂ ಶಂಕರಪ್ಪ ಗಂಡ್ರಗನಹಳ್ಳಿ, ಗಂಗರತ್ನಮ್ಮ ಕೋಂ ಅಂಜಿನಪ್ಪ ಮುದ್ದಲಹಳ್ಳಿ, ರತ್ನಮ್ಮ ಕೋಂ ಮುನಿಯಪ್ಪ ದಂಡುಪಾಳ್ಯ, ಪಾಪಮ್ಮ ಕೋಂ ಮುನಿಸ್ವಾಮಿ ಸಿಕೆಹಳ್ಳಿ, ಪವಿತ್ರ ಕೋಂ ಮಂಜುನಾಥ ಮರಿನಾಯಕನಹಳ್ಳಿ, ಪದ್ಮಾವತಿ ಕೋಂ ಮೂರ್ತಿ ನಂದಿಗಾನಹಳ್ಳಿ, ಕೋಣಮ್ಮ ವೆಂಕಟರಮಣಪ್ಪ ಸಿಕೆಹಳ್ಳಿ. ಇಷ್ಟು 10 ಫಲಾನುಭವಿಗಳು ಅಂಬೇಡ್ಕರ್ ಯೋಜನೆಗೆ ಸಂಬಂಧಪಟ್ಟಂಗೆ. ಅದೇ ರೀತಿ ಬಸವ ವಸತಿ ಯೋಜನೆ ಅಡಿಯ 30 ಫಲಾನುಭವಿಗಳು. ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ ಜರೀನಾ ತಾಜ್ ಕೋಂ ಅಬ್ದುಲ್ ಜಬ್ಬಾರ್ ಸಾಬಿ ನಿಮ್ಮಕಾಯಲಹಳ್ಳಿ, ಅಕೀಲಾ ಕೋಂ ಬಾಬಾ ಜಾನ್ ನಿಮ್ಮಕಾಯಲಹಳ್ಳಿ, ಇಶರತ್ ಕೋಂ ವಲ್ಲಿ ಜಾನ್ ನಿಮ್ಮಕಾಯಲಹಳ್ಳಿ, ಶಹನಾಜ್ ಕೋಂ ವಲ್ಲೀಬಾ ಗಂಡ್ರಗನಹಳ್ಳಿ. ಇಷ್ಟು 4 ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ. ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟಂಥ ಫಲಾನುಭವಿಗಳು ಆನಂದಮ್ಮ ಕೋಂ ಮಂಜುನಾಥ ಸಿಕೆಹಳ್ಳಿ, ಸುನೀತಾ ಜಿ ಕೋಂ ಮಲ್ಲಗರೆಡ್ಡಿ ಬಾರ್ಲಹಳ್ಳಿ, ಸರಸ್ವತಮ್ಮ ಕೋಂ ಶ್ರೀರಾಮ್ ರೆಡ್ಡಿ ಒಕ್ಕಲಿಗ, ಶಾರದಮ್ಮ ಕೋಂ ಬಚ್ಚಪ್ಪ ನಂದಿಗಾನಹಳ್ಳಿ, ರುಕ್ಮಿಣಿ ಕೋಂ ಪ್ರಕಾಶ್ ಜೋಗ್ಯಾನಹಳ್ಳಿ, ಗೋವಿಂದಮ್ಮ ಕೋಂ ರಾಮಕೃಷ್ಣ ರೆಡ್ಡಿ ನಂದಿಗಾನಹಳ್ಳಿ, ನವ್ಯ ಕೋಂ ಮುರಳಿ ನಂದಿಗಾನಹಳ್ಳಿ, ರಾಧಮ್ಮ ಕೋಂ ಮುನಿರಾಜು ಸಿಕೆಹಳ್ಳಿ, ಸುಮಿತ್ರಮ್ಮ ಕೋಂ ಮಂಜುನಾಥ ರೆಡ್ಡಿ ಮರಿನಾಯಕನಹಳ್ಳಿ, ಅರುಣಾಬಾಯಿ ಕೋಂ ಮಂಜುನಾಥ ಗೌಡ ನಿಮ್ಮಕಾಯಲಹಳ್ಳಿ, ರಾಮಕ್ಕ ಕೋಂ ಅಶ್ವಥ್ ರೆಡ್ಡಿ ಮುದ್ದಲಹಳ್ಳಿ, ಅಂಜಮ್ಮ ಕೋಂ ಶಿವಾರೆಡ್ಡಿ ನಂದಿಗಾನಹಳ್ಳಿ, ರತ್ನಮ್ಮ ಕೋಂ ಶಿವಣ್ಣ ಮರಿನಾಯಕನಹಳ್ಳಿ, ರವಣಮ್ಮ ಕೋಂ ವೇಣುಗೋಪಾಲ ಮುದ್ದಲಹಳ್ಳಿ, ವಿಜಯಕುಮಾರಿ ಕೋಂ ರಂಗೇಗೌಡ ಗೋಪಲ್ಲಿ, ಕಲ್ಪನಾ ವಿ ಕೋಂ ಆರ್ ಹರಿ ಗೋಪಲ್ಲಿ, ವೆಂಕಟರಮಣಮ್ಮ ಕೋಂ ಸುಬ್ಬರಾಯಪ್ಪ ದಂಡುಪಾಳ್ಯ, ಚೌಡಮ್ಮ ಕೋಂ ರಾಮಿರೆಡ್ಡಿ ಲೇಟ್ ನಿಮ್ಮಕಾಯಲಹಳ್ಳಿ, ಸಿ ವಿನೋದ ಕೋಂ KM ಮಾರಪ್ಪರೆಡ್ಡಿ ಸಿಕೆಹಳ್ಳಿ, ಪಾರ್ವತಮ್ಮ ಕೋಂ ನಾರಾಯಣಸ್ವಾಮಿ ಮುದ್ದಲಹಳ್ಳಿ, ಚೌಡಮ್ಮ ಕೋಂ ನಾರಾಯಣಪ್ಪ ನಿಮ್ಮಕಾಯಲಹಳ್ಳಿ, ಪಾರ್ವತಮ್ಮ ಕೋಂ ವೆಂಕಟರೆಡ್ಡಿ ಗೋಪಲ್ಲಿ, ಶೋಭಮ್ಮ ಕೋಂ ವೆಂಕಟರೆಡ್ಡಿ ದಂಡುಪಾಳ್ಯ,
ಪ್ರಮೀಳಮ್ಮ ಕೋಮ್ ಲಕ್ಷ್ಮೀನಾರಾಯಣ ರೆಡ್ಡಿ ಮುದ್ದಲಹಳ್ಳಿ, ಭಾಗ್ಯಮ್ಮ ಕೋಮ್ ಸಿ ರಾಮಪ್ಪ ನಂದಿಗಾನಹಳ್ಳಿ. ಒಟ್ಟು 30-40 ಫಲಾನುಭವಿಗಳನ್ನು ಈ ಒಂದು ಗ್ರಾಮ ಸಭೆಯಲ್ಲಿ ಲಾಟ್ರಿ ಮುಖಾಂತರ ಆಯ್ಕೆ ಮಾಡಿಕೊಡೋಕ್ಕೆ ಎಲ್ಲರೂ ಸಹ ಸಹಕಾರ ನೀಡಿರ್ತೀರ. ಎಲ್ರಿಗೂ ಸಹ ನಾನು ಒಟ್ಟಾರೆಯಾಗಿ ಅವರಿಗೆ ವಂದನೆಗಳು ಅರ್ಪಿಸ್ತಾ ಇದ್ದೇನೆ, ಸಹಕರಿಸಿದ್ದಾರೆ. ಈಗ ಈ ಅಂಬೇಡ್ಕರ್ ಯೋಜನೆಗೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ನಿವಾಸ್ ಯೋಜನೆಗೆ ಸಂಬಂಧಪಟ್ಟಂಗೆ 10 ಫಲಾನುಭವಿಗಳು, ಅದರಲ್ಲಿ 7 SC 3 ST. ಅದೇ ರೀತಿ ಬಸವವಸ್ತು ಯೋಜನೆ ಅಡಿ ಆಯ್ಕೆಯಾಗಿರ್ತಕ್ಕಂಥ ಫಲಾನುಭವಿಗಳು 26 ಸಾಮಾನ್ಯ, 4 ಅಲ್ಪಸಂಖ್ಯಾತರು.